ಗುಡ್ಡೆ ಮಾಂಸ ಯಾವ್ದು ಬೇಕು ಆಯ್ಕಳಿ ಗುಡ್ಡೆ ಮಾಂಸ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್ಗೆ ಅನ್ರೆಸ್ಪೆಕ್ಟ್ ನನಗಂತೂ. ನೋಡಿ ನಮ್ಮ ಶಿವನ ಅನ್ಕೊಂಡು. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆಟೋ ಬ್ಲಾಗ್. ಏನಪ್ಪ ಇವತ್ತೊಂದು ಬ್ಲಾಗಿಂದು ವಿಶೇಷತೆ ಅಂದರೆ, ಇವತ್ತು ಗುರುವಾರ ದೇವಸ್ಥಾನಕ್ಕೆ ಹೋಗಬೇಕು. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಸ್ನಾನ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಗಾಡಿ ಎತ್ಕೊಂಡು ಹೋಗ್ಬೇಕೀಗ ದೇವಸ್ಥಾನಕ್ಕೆ. ಯಾರಪ್ಪ ಅಂದರೆ ರಾಯರ ದೇವಸ್ಥಾನ. ಗುರುವಾರ ಅಲ್ವಾ ಇವತ್ತು, ವಾರ ಹೋಗ್ತೀನಿ. ಹೋದ ವಾರ ಹೋಗಿರಲಿಲ್ಲ, ಹಂಗಾಗಿ ಈ ವಾರ ಅದೇನಾರು ಆಗಲಿ ಹೋಗಲೇಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಗುರುವಾರ ಆಗಿರೋ ಕಾರಣ ಅಷ್ಟೇ. ರಾಯರ ಭಕ್ತಿ ತುಂಬ ಇದೆ ನಮಗೆ, ಹಂಗಾಗಿ ಹೋಗ್ತಾ ಇದ್ದೀನಿ ಈಗ ಹೋಗ್ಬೇಕೀಗ. ಗೊತ್ತಾ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನದಿಂದ ಬಂದು ಬಾಡಿಗೆ ಯಾವುದು ಇಲ್ಲ, ಆಮೇಲೆ ಯಾವ್ದು ಬಾಡಿಗೆ ಏನು ಎತ್ತ ಅಂತೆಲ್ಲ ನೋಡಬೇಕು. ಈಗ ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಫೈನಲಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಇಲ್ಲಪ್ಪ ಅಂದರೆ ನಾನಿರೋದು ಬಂದು ಇಲ್ಲಿ ಗೆಳೆಯರ ಹೊಲದಲ್ಲಿ. ದೇವಸ್ಥಾನಕ್ಕೆ ಹೋಗ್ತಿರೋದು ಸರಸ್ವತಿಪುರ ಗಣೇಶನ ದೇವಸ್ಥಾನ ಬ್ಯಾಕ್ ಸೈಡಲ್ಲಿದೆ ರಾಯರ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ರಾಗಿ ಮಿಷಿನ್. ಇಲ್ಲಿಂದ ಡೌನಿಗೆ ಬಂದರೆ ನಾನಿರೋದು ಕೆಳಗಡೆ. ಇದು ಕಟಿಂಗ್ ಶಾಪು, ಇಲ್ಲಿ ಕಟಿಂಗ್ ಚೆನ್ನಾಗಿ ಮಾಡ್ತಾರೆ. ನಾನು ಇಲ್ಲೇ ಮಾಡ್ಸೋದು ಕಟಿಂಗು. ನಿಮಗೆ ತೋರಿಸ್ತೀನಿ, ಈಗ ಟೈಮ್ ಇಲ್ಲ, ಟೈಮ್ ಸಿಕ್ಕಿದಾಗ ತೋರಿಸ್ತೀನಿ. ನಾನೇನಾರು ಕಟಿಂಗ್ ಮಾಡ್ಸೋಕೆ ಹೋದಾಗ ಆಗ ಪರಿಚಯ ಮಾಡ್ಕೊಡ್ತೀನಿ ಅವ್ರನ್ನ, ಏನೇ ಎತ್ತ ಅಂತ. ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮಾವರು ನಿಂತವ್ರು ಇಲ್ಲೇ, ನಮ್ಮ ಮಾವರು. ಹೋಗ್ತಾ ಇದ್ದೀನಿ ಈಗ. ಇಲ್ಲೇ ನಿಂತವ್ರು ಇವರು, ಇಯರ್ಫೋನ್ ಹಾಕೊಂಡು. ಮನೇಲೈತೆ ಇಯರ್ಫೋನ್ ಹಾಕೊಂಡು ನಿಂತವ್ರೆ. ನಾನು ಹೋಗ್ತಾ ಇದ್ದೀನಿ. ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಬ್ಯಾಕ್ ಸೈಡ್ ರೋಡ್. ಇದು ಹೋಗ್ತಾ ಇದ್ದೀನಿ. ಇಲ್ಲೂ ಬರ್ತೀನಿ ಫ್ರೆಂಡ್ಸ್ ನಾನು ಲೋಡ್ಗೆ. ಮಾರ್ಕೆಟ್ಗೆ ಆಲ್ಮೋಸ್ಟ್ ಇಲ್ಲಿಂದನೇ ನಾನು ಹೋಗೋದು. ಅಲ್ಲಿಂದನೇ ನಾನು ಹೋಗೋದು ಮಾರ್ಕೆಟ್ಗೆ ಆಲ್ಮೋಸ್ಟು. ಅಂಗಡಿ ಅಲ್ಲಿದೆ ಸರಸ್ವತಿಪುರದಲ್ಲಿ, ಅವ್ರದ್ದು ಗೋಡನ್ ಬಂದು ಇಲ್ಲಿದೆ. ಮಾರ್ಕೆಟ್ಗೆ ಹೋಗೋದಂದರೆ ಇಲ್ಲಿಂದನೇ ಜಾಸ್ತಿ, ಈ ಗೋಡನಿಂದನೇ. ಅಂಗಡಿ ಹತ್ರ ಏನು ಲೋಡ್ ಆಗೋಲ್ಲ. ಇದೇ ನಮ್ಮ ಆಂಟಿ ಅಂಗಡಿ, ಇದು ಆಂಟಿ ಅಂಗಡಿ. ಅಂಕಲ್ ಅವರೇ, ಇವತ್ತು ಆಂಟಿ ಇಲ್ಲ. ನಾವು ಅಲ್ಲೇ ಮೇಲ್ಗಡೆನೇ ಇದ್ದಿದ್ದು ಫಸ್ಟು, ಈಗ ಚೇಂಜ್ ಮಾಡಿದ್ದೀವಿ. ಅಲ್ಲಿ ಗೆಳೆಯರ ಬಳಗ ಹೋಗಿದ್ದೀವಿ. ಹಂಗಾಗಿ ಹೋಗ್ತಾ ಇದ್ದೀನಿ ಹಿಂಗೆ ಅಪ್ಪಲ್ಲಿ ಸೀದಾ ಹೋಗಿ ಮುಂದ್ಗಡೆ ರೈಟ್ ಹೇಳ್ಕೊಂಡು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ಆ ಸರ್ಕಲಲ್ಲಿ ಪೊಲೀಸ್ ಅವನ ಏನು ಕತೆ ಅಂತ ನೋಡ್ಬೇಕು ಫಸ್ಟು, ಆಮೇಲೆ ಹೋಗಬೇಕು. ಪೊಲೀಸ್ ಏನಾರು ಇಲ್ಲ ಅಂದರೆ ಹೋಗ್ತಾ ಹುಡುಗ ನೋಡಿ ಹೆಂಗೆ ಬರ್ತಾನೆ ಅಡ್ಡ. ಅವ್ರ ಅಮ್ಮ ಏನು ಮಾಡ್ತಾರೋ ಗೊತ್ತಿಲ್ಲ, ಬಿಟ್ಬಿಟ್ಟು ಹೋಯ್ತವ್ರು ಅವ್ರ ಪಡ್ಗವ್ರು. ಅವ್ನ ಪಡ್ಗವ್ನು ರೋಡಲ್ಲಿ ಹೆಂಗೆ ಬೇಕು ಹಂಗೆ ಹೋಯ್ತವನೆ. ಆಮೇಲೆ ಅಕಸ್ಮಾತ್ ಏನಾರು ಆಯಿತು ಅಂದರೆ ಗಾಡಿ ಒಂದೇ ತಪ್ಪು ಅಂತಾರೆ. ಆಮೇಲೆ ತುಳಸಿ ಹಾಕೇ ಅಲ್ಲ ಆಂಟಿ, ಇವತ್ತು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿರಂಗವ್ರೆ. ತುಳಸಿ ಹಾಕೇ ಅಲ್ಲ. ನೋಡೋಣ ಮುಂದೆ ಎಲ್ಲ ತುಳಸಿ ತಗೊಂಡು ಹೋಗೋಣ ದೇವಸ್ಥಾನಕ್ಕೆ. ಟೈಮ್ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಖಾಲಿ ಆಗಿರೋದಕ್ಕೆ ಮುಚ್ಚಿರಂಗವ್ರು. ಇಲ್ಲ, ಅಲ್ಲೇ ಹಾಕ್ತಾರೆ, ಅಲ್ಲಿ ಎದುರುಗಡೆ ಹಾಕಿಲ್ಲಪ್ಪ. ಏನು ಇವತ್ತು ರಜೆ ಮಾಡೋರೇನೋ. ಇದೇ ಪಂಚಮುಖಿ ಗಣೇಶನ ದೇವಸ್ಥಾನ ಸರ್ಕಲ್ ಇದು. ಹೋಗ್ತಾ ಇದ್ದೀನಿ ಈಗ. ಹಿಂಗೆ ಹೋದರೆ ಎಂಟ್ರೆನ್ಸ್ ಕಡೆ ಹೋಗುತ್ತೆ, ಮಹಾಲಕ್ಷ್ಮಿ ಲೇಔಟು ಎಂಟ್ರೆನ್ಸ್ ಅಲ್ಲಿಗೆ ಹೋಗುತ್ತೆ. ಈಗ ಹೋಗ್ಬೇಕು. ಇಲ್ಲಿ ಇವ್ರ ಹತ್ರ ತುಳಸಿ ತಗೊಂಡು ಹೋಗೋಣ. ಅಲ್ಲಿ ತುಳಸಿ ಎಲ್ಲ ತಗೊಂಡಿದ್ದಾಯಿತು. ಈಗ ಹೋಗ್ತಾ ಇದ್ದೀನಿ ದೇವಸ್ಥಾನದ ಅಪ್ಪಲ್ಲಿದ್ದೀನಿ. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅದೇ ದೇವಸ್ಥಾನ, ಅಲ್ಲಿ ಜನ ಎಲ್ಲ ನಿಂತಿದ್ದಾರಲ್ಲ, ಅದೇ ದೇವಸ್ಥಾನ ಬಂದು ತುಳಸಿ ತಗೊಂಡಿದ್ದೀನಿ. ಇಲ್ಲಿದೆ, ಗಾಡೀಲೆಲ್ಲರೂ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಇದೇ ದೇವಸ್ಥಾನ. ಈಗ ಹೋಗ್ಬೇಕೀಗ ದೇವಸ್ಥಾನದ ಹತ್ರ. ತಗೊಂಡಾಯ್ತು, ಹೋಗೋಣ. ಕಾಲಿಗೆ ನೀರು ಹಾಕೊಂಡು ಹೋಗೋಣ ದೇವಸ್ಥಾನಕ್ಕೆ ಹೋಗ್ಬಂದು ಸಿಗ್ತೀನಿ ಈಗ ಫ್ರೆಂಡ್ಸ್. ಏನಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಈಗ ಹೋಗ್ತಾ ಇದ್ದೀನಿ, ಗಾಡಿ ಹತ್ರ ಹೋಗ್ಬೇಕು. ಆಗಲೇ ಹೇಳ್ದಂಗೆ ಇನ್ನೂ ಯಾವುದೂ ಬಾಡಿಗೆ ಬಂದಿಲ್ಲ, ಬಂದಾಗ ಹೋಗೋದು. ಈಗ ಈ ಗಾಡಿನ ಇಲ್ಲಿ ಹಾಕಿ ತುಂಬರ ಹತ್ರ ಹಾಕಿ ಆ ಗಾಡಿ ಹತ್ರ ಹೋಗ್ಬೇಕು. ಇಲ್ಲೇನಾರ ಪೊಲೀಸ್ ಅವನ ನೋಡಬೇಕು. ಪೊಲೀಸ್ ಇದ್ರೆ ಹಿಡ್ಕೊಂಡ್ಬಿಡ್ತಾನೆ ಬೆಳಗ್ಗೆನೆ. ಆ ಗಾಡಿ ಒಂದೆರಡು ಸತಿ ಹಿಡ್ಕೊಂಡು ಇಲ್ಲೇನೆ ಹೆಲ್ಮೆಟ್ ಹಾಕದೆ ಬಂದಿದ್ದೀನಿ ಅಂದ್ಬಿಟ್ಟು. ಆಮೇಲೆ ಒಂದ್ಮೇಲೆ ಎಳ್ದಿದೆ ಅಂದ್ಬಿಟ್ಟು ಒಂದು ಸತಿ ಹಿಡ್ದವನೆ. ಆಮೇಲೆ ಹೆಲ್ಮೆಟ್ ಹಾಕದೆ ಬಂದಿದೆ ಅಂತ ಒಂದು ಸತಿ ಹಿಡ್ದವನೆ. ಇದ್ದರೆ ಹಂಗೆ ಈ ಕಡೆಗೆ ಹೋಗೋಣ, ಇಲ್ಲ ಅಂದರೆ ಹಂಗೆ ಒಂದ್ಮೇಲೆ ಎಳ್ದು ಬಿಡ್ತೀನಿ. ಇಲ್ಲ, ನನ್ನ ಪುಣ್ಯಕ್ಕಿಲ್ಲ, ಅಲ್ಲೇ ಇರ್ತಾನೆ, ಆ ಸರ್ಕಲಲ್ಲಿ ಇರ್ತಾನೆ. 2 ಸತಿ ಹಿಡಿದ್ಬಿಟ್ಟು ಕೇಸ್ ಹಾಕೊಟ್ಬಿಟ್ಟವನೆ. ಇಲ್ಲೇ ಫೋಟೋ ಹೊಡ್ಕೊಂತಾನೆ. ಎಲ್ಲ ಕಾಣಿಸ್ತಲ್ಲ, ಗಾಡಿ ನಿಂತೈತೆ ನೋಡಿ ಅಲ್ಲೇನೆ. ಅದೇ ಫ್ರೆಂಡ್ಸ್ ಶೂಟಿಂಗ್ ಮನೆ. ಇದೊಂದು ನೋಡಿರಬೇಕು. ಎಷ್ಟೊಂದು ಫಿಲಮ್ ಶೂಟಿಂಗ್ ಆಗಿದೆ ಇಲ್ಲಿ. ಶೂಟಿಂಗ್ ಮನೆ ರೋಡು ಅಂತ ಮಾಡೋದಿದೆ. ಫೈನಲಿ ಗಾಡಿ ಹತ್ರ ಬಂದೆ.
ಇದೇ ನೋಡಿ ನಮ್ಮ ಗಾಡಿ. ಇಲ್ಲೇ ನಾವು ಪಾರ್ಕ್ ಮಾಡೋದು. ಇದೇ ನಮ್ಮ ಗಾಡಿ ಪಾರ್ಕಿಂಗ್ ಮಾಡೋದು. ನಾನು ಬಂದು ಇಲ್ಲೇ ಅಲ್ಲಿ ಎದುರುಗಡೆ ಕಾಣಿಸ್ತಿದ್ದಿಲ್ಲ, ಅದೇ ಮಾತಾಜಿ ಅಂಗಡಿ. ಅಲ್ಲಿ ಎದುರುಗಡೆ ಬಂದರೆ 10ನೇ ಕ್ರಾಸಲ್ಲಿ ನಾನು ಗಾಡಿ ಪಾರ್ಕಿಂಗ್ ಮಾಡೋದು. ಇದು ಮಾತಾಜಿ ಅಂಗಡಿ. ಅದು ಶನಿವಾರ ದೇವಸ್ಥಾನ ಪಕ್ಕದಲ್ಲಿರೋದು ಮಾತಾಜಿ ಅಂಗಡಿ. ಗಾಡಿ ಪಾರ್ಕಿಂಗ್ ಮಾಡೋದು ನಾನು ಇಲ್ಲೇ. ಅವ್ರದ್ದೇ ಗೋಡನ್ನು. ಇದನ್ನು ಗೋಡನ್ ಅವ್ರದ್ದೇ ಅಲ್ಲ, ಮನೆಯೇ ಅವ್ರದ್ದು. ಹಂಗಾಗಿ ನಾವು ಇಲ್ಲೇ ಬಾಡಿಗೆ ಹೊಡಿತೀವಲ್ಲ, ಹಂಗಾಗಿ ಇಲ್ಲೇ ಗಾಡಿ ನಿಲ್ಸ್ಕೊತೀನಿ. ಇದೇ ನನ್ನ ಗಾಡಿ. ಈಗೇನಪ್ಪ ಅಂದರೆ ಬಾಡಿಗೆ ಯಾವುದಿಲ್ಲ, ತೊಗೊಂಡೋಗ್ಬಿಟ್ಟು ಟಿಂಬರ್ ರೋಡಲ್ಲಿ ಹಾಕ್ಬೇಕು. ಅದೇ ಅಲ್ಲಿ ಹಾಕೋಣ ಬನ್ನಿ. ಆಮೇಲೆ ಬಾಡಿಗೆ ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಇನ್ನು ಯಾವೂ ಬಂದಿಲ್ಲ, ಆಗಲೇ ಹೇಳ್ದಂಗೆ ಬಾಡಿಗೆ. ಈಗ ಫಸ್ಟ್ ಗಾಡಿ ತೊಗೊಂಡೋಗಲ್ಲಿ ಹಾಕೋಣ. ಹಾಕ್ಬಿಟ್ಟು ಆಮೇಲೆ ಮಾತಾಡೋಣ ಎತ್ತ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ಟೈಮ್ ಆಗಲೇ 10 ಗಂಟೆ ಆಗ್ಬಿಟ್ಟೈತೆ. ಹೋಗೋಣ. ಫಸ್ಟು ಹೋಗ್ತಾ ಇದ್ದೀನಿ. ಅಲ್ಲಿ ಇಲ್ಲೇ ಯೂಟರ್ನ್ ಹೊಡಿಬೇಕಾಯ್ತಲ್ಲ, ಯಾರೋ ಕಾರೋ ಒಂದು ಬೇರೆ ಅಡ್ಡ ಹಾಕ್ಬಿಟ್ಟವನೆ. ಚಿಕ್ಕ ರೋಡಲ್ಲಿ ಕಾರ್ಗಳು ಬೇರೆ ತತ್ತಾರೆ. ಇಲ್ಲಿ ನಮ್ಮ ಗಾಡಿಗಳು ಹೋಗೋದೇ ತೊಂದರೆ ಅಂದರೆ ಅದ್ರಲ್ಲಿ ಬೇರೆ ಇವ್ರುಗಳು ಬೇರೆ ತತ್ತಾರೆ ಕಾರ್ಗಳು. ತಂದ್ಬಿಟ್ಟು ರೋಡಲ್ಲೇ ನಿನ್ಸ್ಕೊಂಬಿಟ್ರೆ ನಾವು ಹೆಂಗೆ ಹೋಗೋದು ಹೆಂಗೆ ಬರೋದು ಅನ್ನೋದು ಗೊತ್ತಾಗಲ್ಲ. ಅವ್ರ ಸೇಫ್ಟಿ ಮಾತ್ರ ನೋಡ್ಕೊಂಬಿಡ್ತಾರೆ. ಬೇರೆಯವ್ರು ಹೆಂಗಾರ ಇರಲಿ ಏನಾರ ಆಗಲಿ ನನಗೆ ಯಾಕೆ, ನನ್ನ ಕಾರ್ ಸೇಫ್ಟಿ ಇದೆಯಾ ಅಷ್ಟು ಸಾಕು ಅಂತಾರೆ ನಮ್ಮ ರೋಡಲ್ಲಿ ಇರೋ ಜನಗಳು. ಅದಕ್ಕೆ ಈಗ ಹಿಂಗೆ ಪಕ್ಕ ರೋಡಲ್ಲಿ ಬಳಸ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ ಕಾರ್ ಇಲ್ಲ ಅಂದರೆ ಅಲ್ಲೇ ಯೂಟರ್ನ್ ಮಾಡ್ಕೊಂಡು ಹೋಗ್ತಾ ಇದೆ. ಇದು ನನ್ನ ಗಾಡಿ ನಿಲ್ಸ್ತೀನಲ್ಲ, ಅದ್ರ ಪಕ್ಕ ರೋಡ್ ಇದು. ಈಗ ಹೋಗ್ತಾ ಇದ್ದೀನಿ ಅಲ್ಲೇ ಪಕ್ಕ ರೋಡಲ್ಲಿ. ಅದು ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿ. ಅವ್ರವ್ರು ಅದೇ ಹೇಳೋದ್ನಲ್ಲ ಹಂಗೆ ಅವ್ರವ್ರದ್ದು. ಮತ್ತು ಇಲ್ಲಂತೂ ಹೆವಿ ರೋಡ್ ಜಾಮ್ ಆಗುತ್ತಪ್ಪ ನೋಡಿ. ಹಿಂಗೋದ್ರೆ ಸರಸ್ವತಿಪುರ ಇದಕ್ಕೂ ಇದು ಏನಪ್ಪ ನಂದಿ ಲೇಔಟ್ ಕಡೆ ಹೋಗುತ್ತೆ. ಇದು ರೋಡು ನಂದಿ ಲೇಔಟ್ ಬಸ್ ಸ್ಟಾಪ್ ಇದೆಯಲ್ಲ, ಆ ಕಡೆಗೆ ಹೋಗುತ್ತೆ. ಇದು ಬಂದು ನಾನು ತೋರಿಸಿದ್ನಲ್ಲ ನಿಮಗೆ. ಈಗ ಗಣೇಶನ ದೇವಸ್ಥಾನ ಬಂದಲ್ಲ, ಅಲ್ಲಿಗೆ ಹೋಗುತ್ತೆ ಈ ರೋಡು. ಈಗ ನಾನು ಇಲ್ಲಿ ಸೆಂಟ್ರಲ್ಲಿ ನಿಂತಿದ್ದೀನಿ, ನಾನು ಲೆಫ್ಟಿಗೆ ಹೋಗ್ತೀನಿ ಗಣೇಶನ ದೇವಸ್ಥಾನ ಕಡೆ. ಅವ್ನು ಬರ್ತಾನೆ. ಬಸ್ ಪಾಸ್ ಆಗ್ಬಿಟ್ಟು ಬಸ್ ಪಾಸ್ ಆದಮೇಲೆ ಹೋಗೋಣ. ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಟೀ ಕುಡಿಯೋದು ನಾವು ಯಾವಾಗ್ಲೂ. ಅಕಸ್ಮಾತ್ ಇಲ್ಲಿ ಲೋಡಿಂಗ್ ಏನಾರು ಬಂದರೆ ಅಲ್ಲೇ ಆ ಟೀ ಅಂಗಡಿಯಲ್ಲಿ ಟೀ ಕುಡಿಯೋದು. ಚೆನ್ನಾಗಿ ಮಾಡ್ತಾರೆ, ಟೀ ಕುಡಿಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ಲೇ ಬಂದು ಕುಡಿತೀವಿ. ಹಂಗಾಗಿ ಇವ್ರು ನೋಡಿ ಯಾರು ಹೋಗಲ್ಲ ಏನು. ನೋಡಿ ಗಾಡಿ ನಿಂತಿದೆ, ಬಾಡಿ ಇಲ್ಲ. ಆಗ್ಲಿಂದನೂ ಗಾಡಿ ಅಲ್ಲೇ ನಿಂತಿದೆ, ಅದು ಬಾಡಿ ಮಾತ್ರ ಇಲ್ಲ. ಪೊಲೀಸ್ ಸರ್ ಬಂದವ್ರೆ. ಪೊಲೀಸ್ ಸರ್ ಗಾಡಿ ಬಂದೈತೆ, ಪೊಲೀಸವ್ರು ಬಂದಿಲ್ಲ ಇನ್ನು. ಏನಂತೀರಾ? ಪೊಲೀಸರು ಬಂದಿಲ್ಲ ಇನ್ನು. ಇವಾಗ ಬಂದೆ ಫ್ರೆಂಡ್ಸ್. ಟೈಮ್ ಬಂದು 11:45. ಈಗೊಂದು ಬಾಡಿಗೆ ಬಂತು. ಅದೆಲ್ಲಪ್ಪ ಅಂದರೆ ಇಲ್ಲೇ ಲೋಕಲ್, ಏನು ಅಂತಲ್ಲ ಹಂಗೇನಿಲ್ಲ. ಲೋಕಲ್ ಬಾಡಿಗೆ ಅಂತೆ, ಇಲ್ಲೇ ಪಕ್ಕ ರೋಡಿಂದ ಪಕ್ಕ ರೋಡ್ ಅಂತೆ. ಅದಕ್ಕೆ ಕರೆದ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಮಳೆ ದುಬ್ಬ ಅಂತ ಹರಿತಾ ಬರ್ತಾ ಇದೆ. ಈ ಕಡೆ ಬರ್ತಾನೂ ಇಲ್ಲ, ಈ ಕಡೆ ನಿಲ್ತಾನೂ ಇಲ್ಲ, ಹಂಗೆ ಬರ್ತಾಯಿತ್ತು ಮಳೆ. ನೋಡಿ ಇವನೇ ಪುಣ್ಯಾತ್ಮ ಬಾಡಿಗೆ ಕರೆದು ಅರ್ಧ ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಈಗ ಬಂದು ತೆಗಿತಾವನ ಐಟಮ್ನ. ಏನೋ ಈ ಪೈಪ್ ಏನೋ ಇದೆಯಂತೆ, ಇದನ್ನು ಬೇರೆ ನಾವು ಬೇರೆ ಲೋಡ್ ಮಾಡ್ಬೇಕಂತೆ. ಅದನ್ನು ಬೇರೆ ತಗೋ ಅಂತ ಬೇರೆ ಹೇಳ್ತಾನೆ. ನೋಡಿ ನಡೆಯೋ ಅಂತ ಬೇರೆ ಹೇಳ್ತಾನೆ. ನೋಡಿ ನಡೆಯಲ್ಲಿ ಮರ್ಯಾದಿನಿಲ್ಲ ಫ್ರೆಂಡ್ಸ್, ರೆಸ್ಪೆಕ್ಟೇ ಇಲ್ಲ. ಅನ್ರೆಸ್ಪೆಕ್ಟ್ ನನಗಂತೂ. ಈಗ ಕರೆದವನು ಎಲ್ಲ ಆಡಿಸ್ಕೊಂಡು ಬಂದವನು. ಈಗ ಇನ್ನೂ 1 ಅವರ್ ಅಂತೆ. ಇವನು ಲೋಡ್ ಮಾಡಿ ಕಳ್ಸೋಷ್ಟಲ್ಲ ನಾನು ಇನ್ನೂ 1 ಅವರ್ ಆಗುತ್ತೆ. ನೋಡಿ ಬರೋದು ನೋಡಿ ಹೆಂಗೆ ಬರ್ತಾವ. ನೋಡಿ ಕೇಕ್ ಮರಿ ಬರ್ತದಲ್ಲ, ಕೇಕ್ ಮರಿ ಹೆಂಗೆ ಬರ್ತಾವನೆ. ಇಲ್ಲೆಲ್ಲ ಪಕ್ಕ ರೋಡ್ ಅಂತೆ ಫ್ರೆಂಡ್. ಕೈ ಮಾತ್ರ ಅಲ್ಲಾಡಿಸ್ತಾನೆ ಅಷ್ಟೇ. ಗಾಡಿ ಎತ್ತಪ್ಪ ಅಂದರೆ ಎತ್ತಿಲ್ಲ ಇನ್ನೂ. ಅಲ್ಲಿ ಏನು ರೋಡಿಗೆ ನಿಲ್ಸ್ಕೊಳಕ್ಕಾಗುತ್ತೆ? ಅವ್ನು ಗಾಡಿ ತಗೊಂಡು ಹೋಗ್ತೀವಿ ಅಲ್ಲ. ಗಾಡಿ ಎತ್ತಿದ್ರೆ ನಾವು ಸೈಡ್ಗೆ ಹಾಕ್ತೀವಿ, ರೋಡ್ ಜಾಮ್ ಆಗಲ್ಲ ಇಲ್ಲಿ. ಅದ್ರಲ್ಲಿ ಬೇರೆ ನನಗೆ ಅವಳಿಗೆ ಕೊಡ್ತಾನೆ. ಗೂಬೆ ನನ್ನ ಮಗ, ಗೂಬೆ ಅವನು ಗೊತ್ತಾ ಫ್ರೆಂಡ್ಸ್? ಗೂಬೆ ಅವನು ದೊಡ್ಡ ಗೂಬೆ. ಎಲ್ಲ ಚಿಕ್ಕ ಗೂಬೆ ಆದರೆ ಅವ್ನು ದೊಡ್ಡ ಗೂಬೆ. ನೋಡಿ ಅಲ್ಲಿ ಗಾಡಿನೇ ಎತ್ತಿಲ್ಲ ಇನ್ನು. ಹೆಂಗೆ ನಿಲ್ಸವ್ ನೋಡಿ, ಅಲ್ಲಿ ಹೆಂಗೆ ನಿಂತವ್ ನೋಡಿ. ಎತ್ತಿಲ್ಲ ಏನಿಲ್ಲ. ಫೈನಲಿ ಬಂದೆ ಅನ್ಲೋಡ್ ಪಾಯಿಂಟ್ಗೆ. ಗಾಡಿ ನಿಂತೈತಲ್ಲಿ, ಅನ್ಲೋಡ್ ಮಾಡ್ಕೊತವ್ರೆ. ಡೌನಲ್ಲಿ ನಿಲ್ಸಿದ್ದೀನಿ ಗಾಡಿನ. ಅನ್ಲೋಡ್ ನೋಡಿ ಇದ್ಲೇ ಅನ್ಲೋಡ್ ಮಾಡ್ಕೊತವ್ರೆ. ಅದೇ ಬಿಲ್ಡಿಂಗ್ ಬಂದು ಮೇಲಕ್ಕೆ ಎತ್ಕೊಂಡು ಹಾಕೊತವ್ರೆ. ಕೆಳಗೆ ಹಾಕೊಂಡ್ರೆ ನಾವು ಹೋಗ್ತೀವಲ್ವ ಹೇಳಿ. ಈ ರೋಡ್ ಬೇರೆ ಚಿಕ್ಕದು, ಅದ್ರಲ್ಲಿ ಬೇರೆ ಅವ್ರಿಗೆ ಇಷ್ಟ ಬಂದಂಗೆ ನಿಲ್ಸ್ಕೊತಾರೆ ಗಾಡಿಗಳನ್ನ. ಅಲ್ಲೇ ಕೆಳಗಡೆಗೆ ಹಾಕ್ಕೊಂಡು ಗಾಡಿ ಕಳಿಸ್ಕೊಟ್ರೆ ಆಗೋಲ್ಲ ಫಸ್ಟು. ಆಮೇಲೆ ನಿಧಾನಕ್ಕೆ ಎತ್ಕೊಂಡ್ರೆ ಆಗಲ್ಲ. ಅವ್ರ ಮೇಲ್ಗಡೆ ಹಂಗಲ್ಲ ಅಂತೆ, ಅವ್ರ ಮೇಲೆ ಎತ್ಕೊಬೇಕಂತೆ. ಮೇಲೆ ಎತ್ಕೊಂಡೆ ಅಂತ ಗಾಡಿ ಕಳಿಸ್ಕೊಡೋದು. ಅಲ್ಲಿವರೆಗೂ ಗಾಡಿ ಕಳಿಸೋದಂತೆ. ಇಷ್ಟೇ ಜಾಗ ಇರೋದು. ಇಲ್ಲಿ ಯಾವ್ದಾರ ಗಾಡಿಗಳು ಬಂದರೆ ಹೆಂಗೆ ಪಾಸ್ ಆಗುತ್ತೆ ಹೇಳಿ? ಕಾರಿಗಿರು ಅಕಸ್ಮಾತ್ ಆಟೋನೇ ಬಂತಪ್ಪ, ಹೆಂಗೆ ಪಾಸ್ ಆಗುತ್ತೆ? ಇದೇ ಬಿಲ್ಡಿಂಗು. ಗಾಡಿ ನೋಡಿ ಇಲ್ಲೇ ನಿಲ್ಸಿದ್ದೀನಿ. ರೋಡ್ ಇರೋದು ಅಷ್ಟೇ. ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಇವರು. ಏನಪ್ಪ ಅಂದರೆ ಅದು ಅನ್ಲೋಡ್ ಆಯ್ತು. ಈಗ ಅದು ಅನ್ಲೋಡ್ ಆಯಿತು. ಈಗ ತಿರ್ಗಿ ಅಲ್ಲೇ ಹೋಗ್ಬೇಕು ಅಂಗಡಿ ಹತ್ರನೇ. ಯಾಕಂದರೆ ಇನ್ನೊಂದು ಬಾಡಿಗೆ ಇದೆ. ಅದು ಬಂದು ನಮ್ಮ ಇಂಜಿನಿಯರ್ದು ಬಾಡಿಗೆ. ಇನ್ನೊಂದು ಅವ್ರದ್ದು ಪೈಪ್ ಹೇಳಿದಾರಂತೆ ಅಂಗಡಿಯಲ್ಲಿ. ಹಂಗಾಗಿ ಪೈಪ್ನ ತೊಗೊಂಡೋಗಿ ಹಾಕಬೇಕು ಅವ್ರ ಬಿಲ್ಡಿಂಗ್ ಹತ್ರ.
ತಿರ್ಗಾ ಅಂಗಡಿ ಹತ್ರನೇ ಹೋಗ್ಬೇಕು ಈಗ. ಅದು ಅನ್ಲೋಡ್ ಆಯಿತು ಸದ್ಯಕ್ಕೆ. ಈಗ ಎಲ್ಲಪ್ಪ ಇದ್ದೀನಿ ಅಂದರೆ ಅದೇ ನಿಮ್ಗೆ ಬೆಳಿಗ್ಗೆ ತೋರಿಸಿದ್ನಲ್ಲ ಪಂಚಮುಖಿ ಗಣೇಶನ ದೇವಸ್ಥಾನ, ಅಲ್ಲಿದ್ದೀನಿ ಕರೆಕ್ಟಾಗಿ ಈಗ ಎಕ್ಸಾಕ್ಟಾಗಿ ಅಲ್ಲೇ ಇದ್ದೀನಿ ನೋಡಿ. ಇದೇ ಪಂಚಮುಖಿ ಗಣೇಶನ ದೇವಸ್ಥಾನ ಬೆಳಿಗ್ಗೆ ತೋರಿಸ್ದಂಗೆ ನಾನು ಈಗ ಹಿಂಗೆ ಹೋಗಿ ಅಲ್ಲಿ ಒಪ್ಪಿಗೆ ಹೋಗ್ತೀನಿ. ಅಂಗಡಿ ಬರೋದು ಅವ್ರು ಅಲ್ಲೇನೆ ಅಪ್ಪಲ್ಲೇ ಪುಲಾರ ಹೋಗ್ತಾವನಲ್ಲ, ಇದು ಬಡಾದಷ್ಟು ಹೋಗ್ತಾವನಲ್ಲ, ಅಲ್ಲಿ ಹೋಗ್ಬೇಕು ಆ ರೋಡಲ್ಲಿ. ಅಂಗಡಿ ಬರೋದು ಅವ್ರದ್ದು ಇಲ್ಲೇ ಹಿಂಗೇನೆ. ಪ್ಲಂಬಿಂಗ್ ಏನೇನು ಐಟಮ್ ಬೇಕೋ ಅದೆಲ್ಲ ಕೊಡ್ತಾರೆ ಒಳ್ಳೆ ಪ್ರೈಸಲ್ಲೇ, ಡಿಸ್ಕೌಂಟ್ ಮಾಡಲ್ಲ ಕೊಡ್ತಾರೆ. ಮಾತಾಜಿ ಅಂಗಡಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಸರಸ್ವತಿಪುರ ಬಂದು ಮಾತಾಜಿ ಹಾರ್ಡ್ವೇರು ಪೈಂಟ್ ಅಂಗಡಿ ಎಲ್ಲ ಪಕ್ಕದಲ್ಲಿ ಇದೆ. ತಿರ್ಗಾ ಬಂದೆ ಇಲ್ಲೇನೆ. ಹೋದ ಪೀಡೆ ಅಂದರೆ ಬಂದೆ ಪೀಡೆ ಅನ್ಕೊಂಡು ಇಲ್ಲೇ ಒಗ್ಗರ್ಸ್ಕೊಂಡೆ. ಈಗ ತಿರ್ಗಾ ಇನ್ನು ಎಷ್ಟೊತ್ತು ಮಾಡ್ತಾರೋ ಲೋಡ್ ಮಾಡೋಕೆ ನೋಡ್ಬೇಕು ಇಲ್ಲಿ. ಫ್ರೆಂಡ್ಸ್ ಗುಡ್ಡೆ ಮಾಂಸ ಯಾವ್ದು ಬೇಕು ಆಯ್ಕೊಳ್ಳಿ. ಗುಡ್ಡೆ ಮಾಂಸ ನೋಡಿ ಎಷ್ಟು ಮಿಷಿನ್ಗಳಿದೆ, ಎಲ್ಲ ಗುಡ್ಡೆ ಮಾಂಸ ನೋಡಿ. ನಿಮ್ಗೆ ಯಾವ್ದು ಬೇಕೋ ಎತ್ಕೊಳ್ಳಿ. ಸುಮ್ಮನಿರಲ್ಲ, ನಿಮ್ಗೆ ಯಾವ್ದು ಬೇಕೋ ಎತ್ಕೊಳ್ಳಿ. ಇವ್ನು ನೋಡಿ ದೊಡ್ಡ ಐವನ್ನ ಮಗ, ಇವನು ಧೂಳು ನೋಡಿ ಹೆಂಗೆ ಬಿಡಿಸ್ತಾನೆ. ಗುಡ್ಡೆ ಮಾಂಸ ಇವನು ನಮ್ಮ ಮಚ್ಚ, ಇವನು ನಮ್ಮ ಮಾಮ, ಇವನು ಗುಡ್ಡೆ ಮಾಂಸ ಮಾಮ. ಹೆಂಗಾಗ್ತಾರೆ ನೋಡಿ, ಎಲ್ಲ ಒಳಕ್ಕೆ ಏಡಂತೆ, ಎಲ್ಲ ಹಳೆ ಮಿಷಿನ್ಗಳು ಎಲ್ಲ ಸರ್ವಿಸು ಕೊಡ್ತಾವ್ರೆ ನೋಡಿ. ಇವನೇ ಇವ್ರು 3 ಜನನೇ ಆಗ್ತಾ ಇರೋದು ಅದನ್ನೆಲ್ಲ ಈಗ ಸರ್ವಿಸ್ಗೆ. ಫೈನಲಿ ಬಂದೆ ಇಲ್ಲಿಗೆ. ಇದು ಪೈಪು ಒಳಿಕಾಗಕ್ಕಂತೆ 5 ಇಂಚ್ ಪೈಪು ಇಲ್ಲಿಗೆ ಈ ಬಿಲ್ಡಿಂಗಿಗೆ. ಇವರೇ ಪ್ಲಂಬರು ನೋಡಿ. ಅವ್ರ ಸ್ಟೈಲ್ನ ಹಾಯ್ ಮಾಡಿ ಹಂಗೆ ಹೋಗಲಿ. ಹಾಯ್ ಮಾಡಿರಿ ಒಂದು. ಯಾರು ಅಂತೆ ಬ್ಲಾಗ್ ಮಾಡ್ತಾಯಿದ್ದೀನಿ, ಯಾರು ಅಂತೆ. ಫ್ರೆಂಡ್ಸ್ ಅದು ಅನ್ಲೋಡ್ ಆಯಿತು. ಈಗ ಬಂದೆ ಇಲ್ಲೇ ಗಣಪತಿ ನಗರ ಅಂದ್ಬಿಟ್ಟು ಹೇಳಿ. ಎಲ್ಲಪ್ಪ ಅಂದರೆ ಇಲ್ಲಿ ರಾಜಗೋಪಾಲ್ ನಗರದಿಂದ ಒಳಗಡೆ ಐತೆ ಗಣಪತಿ ನಗರ ಅಂತ. ಏನಪ್ಪ ಐಟಮ್ ಹಾಕೊಂಬಂದಿದೆ ಅಂದರೆ ಡೋರ್ ಹಾಕೊಂಬಂದಿದ್ದೆ. ಮಾಮೂಲಿ ಡೋರ್ಗಳು ಬರುತ್ತಲ್ಲ ಮೇನ್ ಭಾಗದ ಡೋರು, ಅದನ್ನು ಹಾಕೊಂಬಂದಿದೆ. ಅದನ್ನ ಹಾಕೊಂಬಂದು ಅನ್ಲೋಡ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಇಲ್ಲಂತೂ ರೋಡ್ಗಳೇ ಅಸಹ್ಯ ಮಾಡಾಕ್ಬಿಟ್ಟವ್ರೆ ಫ್ರೆಂಡ್ಸ್. ಒಂಚೂರು ಚೆನ್ನಾಗಿಲ್ಲ ರೋಡು. ಹಳ್ಳ ಗುಂಡಿ ಬರೀ ಹಳ್ಳ ಗುಂಡಿನೇ. ಎಲ್ಲಿ ನೋಡು ಒಂದು ಹಳ್ಳ ತಪ್ಸೋಕ್ಕೋದ್ರೆ ಇನ್ನೊಂದು ಹಳ್ಳಕ್ಕೆ ಗಾಡಿ ಬೀಳುತ್ತೆ ನೋಡಿ. ಇಲ್ಲಿ ನೋಡಿ ಹೆಂಗೆ ಕಚ್ಚಡ ಮಾಡವ್ರೆ. ಅದು ಮಳೆ ಹೋದ್ರು ಅದಕ್ಕಂತೂ ರೋಡಲ್ಲಿ ಹಳ್ಳ ಯಾವುದು ರೋಡ್ ಯಾವುದು ಅನ್ನೋದೇ ಕಾಣಲ್ಲ, ಹಂಗೆ ಮಾಡಿಕ್ಕವ್ರೆ ರೋಡ್ನ ನೋಡಿ. ಕಾಣಿಸ್ತಾ ಇದೆಯಾ? ಫುಲ್ಲು ಅಸಹ್ಯ ಮಾಡಾಕ್ಬಿಟ್ಟವ್ರೆ. ಇದೇ ಗಣಪತಿ ನಗರ ಸರ್ಕಲ್ ಇದು. ಆ ಅಪ್ಪ ಪಾಲ್ಟಿ ನನಗೆ ಹೇಳಿದ್ದೆ ಇಲ್ಲಿ ಇದು ಅದಪ್ಪ ಲೆಗ್ಗೇರಿ ಅಂತ ಹೇಳಿದ್ದು. ಲೆಗ್ಗೇರಿಯಿಂದ ಗಣಪತಿ ನಗರ ಕರ್ಕೊಂಬಂದವನೇ. ಅಡ್ರೆಸ್ಗಳು ಇಂಥ ಅಡ್ರೆಸ್ಗಳು ಹೇಳ್ತಾರೆ ಅವ್ರು. ಹೇಳೋದೇ ಒಂದು ಅಡ್ರೆಸ್ಸು, ತಿರ್ಗಿ ನಮ್ಗೆ ಕರ್ಕೊಂಬರೋದೇ ಒಂದು ಅಡ್ರೆಸ್ಸು. ಈಗ ಹೋಗ್ತಾ ಇದ್ದೀವಿ. ಒಂದು ಕಡೆ ತಪ್ಸಾಕೋದ್ರೆ ಇನ್ನೊಂದು ಕಡೆ ಬೀಳ್ತದೆ. ನಮ್ಮದು ಬೇರೆ 3 ಚಕ್ರ ಗಾಡಿ. 4 ವೀಲ್ ಆದರೆ ಹೆಂಗೋ ಮಧ್ಯೆ ಮಾಡ್ಕೊಂಡು ಎಳ್ಕೊಂಡು ಹೊಂಟೋಗ್ಬೋದು. 3 ಚಕ್ರ, 1 ಚಕ್ರ 2 ಚಕ್ರ ಹಳ್ಳ ತಪ್ಸಿದ್ರು 1 ಚಕ್ರ ಹಳ್ಳಕ್ಕೆ ಬೀಳುತ್ತೆ ಹೆಂಗೆ ಮಾಡಿದ್ರು. ಗೊತ್ತಾ ಫ್ರೆಂಡ್ಸ್? ಹೋಗ್ತಾ ಇದ್ದೀನಿ ಈಗ. ಲೆಗ್ಗೇರಿ ಮೇನ್ ರೋಡಕ್ಕೆ ಬಂದೆ. ಲೆಗ್ಗೇರಿ ಮೇನ್ ರೋಡಲ್ಲಿ ಇದ್ದೀನಿ ಈಗ ಸದ್ಯಕ್ಕೆ. ಇಲ್ಲೂ ಬಾಡಿಗೆ ಹೊಡಿತೀನಿ. ಗಂಗರಾಜು ಅಂತ ಅಂಗಡಿ ಓನರ್ ಹೆಸರು. ಅಲ್ಲೂ ಹೊಡಿತೀನಿ ಅಂಗಡಿ. ಏನೋ ಕ್ಲೋಸ್ ಮಾಡ್ಕೊಂಡು ಹೋಗೋಣ. ಏನಾಗೈತೆ ಏನು ಕತೆ ಅನ್ನೋ ನಮಗೂ ಗೊತ್ತಿಲ್ಲ ಸರಿಯಾಗಿ. ಕ್ಲೋಸ್ ಮಾಡೋನೆ ಓಪನ್ ಆಗಿರೋ ತೋರಿಸ್ತಾ ಇದೆ. ಅಕಸ್ಮಾತ್ ಅವನೇನಾರು ಇದ್ದಿದ್ರೆ ಇವರೇ ಗಂಗರಾಜು ಅಂತ. ಫೈನಲಿ ಬಂದೆ ಈಗ. ಎಲ್ಲಪ್ಪ ಇದ್ದೀನಿ ಅಂದರೆ ಕೂಲಿನಗರ ಬ್ರಿಡ್ಜ್ ಹತ್ರ ಇದ್ದೀನಿ. ಈ ರೋಡ್ ಅಂತೂ ಕೇಳೋಕ್ಕೆ ಹೋಗಬೇಡಿ. ಬೆಳಗ್ಗೆ ಒಂದು 8 ಗಂಟೆ 8ರಿಂದ 9:30 ತನಕ ಕೇಳಕ್ಕೆ ಹೋಗಬೇಡಿ ರೋಡಲ್ಲಿ. ತಿರ್ಗಾ ರಾತ್ರಿ ಒಂದು 6 ಗಂಟೆಯಿಂದ 7:30 8 ಗಂಟೆ ತನಕ ಕೇಳಕ್ಕೆ ಹೋಗಬೇಡಿ. ಅಷ್ಟು ಜಾಮ್ ಆಗಿರುತ್ತೆ ಈ ರೋಡ್ ಅಂತೂ. ಯಾಕೆ ಕೇಳ್ತೀರಾ ರೋಡ್ ಕತೆನ? ಫುಲ್ಲು ಈಗ ಬಂದಲ್ಲ ಬ್ರಿಡ್ಜಿಂದನೂ ಜಾಮ್ ಆಗಿಬಿಟ್ಟಿರ್ತದೆ ರೋಡ್ ಅಂತೂ. ಅಷ್ಟು ಜಾಮ್ ಆಗುತ್ತೆ ರೋಡು. ನಾವು ಡೈಲಿ ತಿರ್ಗಾಡಿ ಬೇಜಾರಾಗ್ಬಿಡೈತೆ ಅಷ್ಟು. ಈ ಟೈಮಲ್ಲಿ ಬೇಕಾದ್ರೆ ಹೋಗ್ಬೋದು ಹೆಂಗೆ ಬೇಕಾದ್ರು. ನಾನು ಹೇಳಿದ್ನಲ್ಲ ಆ ಟೈಮಲ್ಲಿ ಬಂದ್ರಂತೂ ತಗ್ಲಾಕೊಳ್ಳೋದೇನೆ. ಅದು ಮಳೆ ಟೈಮಲ್ಲಿ ಏನಾರು ಬಂದ್ರಂತೂ ಅಷ್ಟೇ, ಕತೆ ಮುಗೀತಂತಾನೆ ಅರ್ಥ. ಗೊತ್ತಾ ಫ್ರೆಂಡ್ಸ್? ಕತೆ ಮುಗೀತಂತಾನೆ ಅರ್ಥ ಮಳೆ ಟೈಮಲ್ಲಿ ಏನಾರು ಬಂದ್ಬಿಟ್ರೆ ನೀವು. ಇದೇ ನಂದಿ ಲೇಔಟ್ ಬಸ್ ಸ್ಟಾಪು ನಮ್ಮ ಏರಿಯಾದಲ್ಲಿ. ನಂದಿ ಲೇಔಟ್ ಬಸ್ ಸ್ಟಾಪು ಇದೇನೆ. ರೈಟ್ ಸೈಡ್ಗೆ ಇದೆಯಲ್ಲ ಅದೇ ನಂದಿ ಲೇಔಟ್ ಬಸ್ ಸ್ಟಾಪು. ಈಗ ಹಿಂಗೆ ಸೀದಾ ಹೋಗಿ ನಾನು ರೈಟ್ಗೆ ಎತ್ಕೊತೀನಿ. ರೈಟ್ಗೆ ಎತ್ಕೊಂಡು ಹತ್ತಿಸಿದ್ರೆ ಸರಸ್ವತಿಪುರ ಅಪ್ಪು. ಸರಸ್ವತಿಪುರದಿಂದ ಮಾಮೂಲಿ ಸ್ಟ್ಯಾಂಡ್ಗೆ ಹೋಗೋದು ನೋಡಿ. ಆಗ್ಲಿಂದನೂ ಬಲೆ ಹಿಂಸೆ ಕೊಡ್ತಾವನೆ ಫ್ರೆಂಡ್ಸು. ಸಿಕ್ಕಾಪಟ್ಟೆ ಕೊಡ್ತಾವನೆ ನೋಡಿ. ಹೋಗ್ತಾನೆ ಇಲ್ಲ. ಅದು ಬೇರೆ ಫೋನಲ್ಲಿ ಬೇರೆ ಮಾತಾಡ್ತಾವನೆ ಆಗ್ಲಿಂದನು. ಒಳ್ಳೆ ಎಳಿಲೋ ಬೇಡೋ ಅನ್ನಂಗೆ ಎಳಿತಾವನೆ ಗಾಡಿನ ಒಟ್ಟಿನಲ್ಲಿ. ಆಗ್ಲಿಂದ ಎಳಿತಾ ಇಲ್ಲ ಅಷ್ಟೇ. ಗೊತ್ತಾ ಫ್ರೆಂಡ್ಸ್? ಈಗ ಒಂದು ಸ್ವಲ್ಪ ಸ್ಪೀಡ್ ಮಾಡೋಣ ಗಾಡಿ. ಆಯಿತು ಸದ್ಯಕ್ಕೆ ಯಾವುದು ಬಾಡಿಗೆ ಇಲ್ಲ ಸ್ಟ್ಯಾಂಡಲ್ಲಿ. ಇವಾಗ ಇಲ್ಲೇ ಹಾಕಿದ್ದೀನಿ ಪಾರ್ಕಿಂಗ್ ಹತ್ರ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಅಲ್ಲಿ ಯಾರೋ ಹಾಕ್ಬಿಟ್ಟವ್ರೆ ಬೈಕ್ಗಳು ಅಡ್ಡ ಎಳೆದ್ಬಿಟ್ಟವ್ರೆ.
ಹಂಗಾಗಿ ಇಲ್ಲಿ ಹಾಕಿದ್ದೀವಿ ಈಗ. ನೋಡಿ ನಮ್ಮ ಶಿವನ ಅನ್ಕೊಂಡು ಅದನ್ನು ಕೇಳ್ತವ್ರೆ. ಏನಣ್ಣ ಅದು ಏನಿದು ಡ್ರಮ್ನ ಕ್ಲೀನ್ ಮಾಡ್ತಾವ್ರೆ. ಇವ್ರದ್ದು ಅಂಗಡಿ ಬಂದ್ಬಿಟ್ಟು ಇದೇನೆ. ಅವ್ರ ಮೊಬೈಲ್ ಬೇಕಾದ್ರೆ ಮೊಬೈಲ್ ನಂಬರ್ ಇಲ್ಲಿ ಹಾಕಿದ್ದೀನಿ ನೋಡಿ. ಅಕಸ್ಮಾತ್ ನಿಮ್ದು ವಾಷಿಂಗ್ ಮಿಷಿನು ಫ್ರಿಜ್ ಏನಾರು ರಿಪೇರಿ ಇತ್ತು ಅಂದರೆ ಅವ್ರಿಗೆ ಫೋನ್ ಮಾಡಿ ಬಂದು ಮನೆ ಹತ್ರಕ್ಕೆ ಮಾಡ್ಕೊಡ್ತಾರೆ. ಅದರಲ್ಲೇನಿಲ್ಲ, ಪರ್ಫೆಕ್ಟ್ ಕೆಲಸ. ನೋಡಿ ಇಲ್ಲಿ ಕೆರೆದಲ್ಲಿ ಎಷ್ಟು ನೀಟಾಗಿ ಕೆರೀತವ್ರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿಗೇನೆ ಕೆಲಸ ಇನ್ನೆಷ್ಟು ಮಟ್ಟಿಗೆ ಮಾಡ್ತಾರೆ ಅಂತ. ಮಗ ತೋರ್ಸೋಣ ಹಂಗೆ ಮನೆ ಹತ್ರಕ್ಕೆ ಹೋದಾಗ ನಿಮ್ಮ ಮಕ್ಕ ನೋಡ್ಕೊಳ್ಳಿ. ಇವರಪ್ಪ ಅಂದ್ಕೊಳ್ಳಿ. ಏನಂತೀರಾ? ಅಲ್ಲಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕು ಶೇರು ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.